ಡಿ ಗ್ಯಾಂಗ್ನ ಕ್ರೌರ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಪೊಲೀಸರ ಇನ್ವೆಸ್ಟಿಗೇಷನ್ ಹೆಂಗ್ ಸಾಕ್ತು ಅನ್ನೋದನ್ನ ಕೂಡ ನಾವು ಹೇಳ್ತಾ ಇದ್ದೀವಿ. ಮುಂದುವರೆದ ಭಾಗವಾಗಿ ತನಿಖೆಯ ವಿಚಾರವಾಗಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಲಿಲ್ಲ ಪೊಲೀಸರು. ತನಿಖೆಗೆ ಇದ್ದ ಅವಧಿಯಲ್ಲೇ ನೂರಾರು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ರು. ಬರೋಬ್ಬರಿ 231ಕ್ಕೂ ಹೆಚ್ಚು ಸಾಕ್ಷ್ಯ, 3991 ಪುಟಗಳನ್ನ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಸಿಸಿ ತನಿಖೆ ಹೋಗಿದೆ. ಅದು ಕಮಿಷನರ್ ದಯಾನಂದ್, ಡಿಸಿಪಿ ಗಿರೀಶ್ ನೇತೃತ್ವದ ತಂಡದ ಕೆಲಸಕ್ಕೆ ಎಲ್ಲರೂ ಕೂಡ ಸಲ್ಯೂಟ್ ಹೇಳ್ತಾ ಇದ್ದಾರೆ. ತನಿಖಾ ಹಂತದಲ್ಲಿ ಸ್ವಲ್ಪ ಯಾಮಾರಿದ್ರು. ಪೊಲೀಸರ ಮೇಲಿದ್ದ ನಂಬಿಕೆನೇ ಸಾರ್ವಜನಿಕವಾಗಿ ಮಾಯ ಆಗ್ಬಿಡ್ತಾ ಇತ್ತು. ಜನರಿಗೆ ಪೊಲೀಸರ ಮೇಲಿನ ನಂಬಿಕೆಯನ್ನ ಡಿ ಗ್ಯಾಂಗ್ನ ಕೇಸ್ ಈ ಮೂಲಕ ಹೆಚ್ಚಿಸ್ತಾ ಇದೆ. ಕಾನೂನನ್ನ ಕೈಗೆತ್ಕೊಳ್ಳೋರು ಅರಣ್ಯ ನ್ಯಾಯ ಮಾಡ್ಬಿಡ್ಬೋದು ದುಡ್ಡಿಟ್ಟ ತಕ್ಷಣ ಅಂತ ಅಂದ್ಕೊಂಡವರಿಗೆ ಬಿಸಿ ಮುಟ್ಟಿಸೋ ಕೆಲಸವನ್ನ ಈ ತನಿಖಾಧಿಕಾರಿಗಳು ಚೆನ್ನಾಗಿ ಮಾಡಿದ್ದಾರೆ. ಕಾನೂನು ಎಲ್ರಿಗೂ ಒಂದೇ, ಅದರಲ್ಲಿ ಸೆಲೆಬ್ರಿಟಿನೂ ಇಲ್ಲ, ಪ್ರಖ್ಯಾತ ನಟ ಆದ್ರೂ ಇಲ್ಲ, ಎಲ್ಲರೂ ಕೂಡ ಕಾನೂನಿಗೆ ತಲೆಬಾಗಬೇಕು. ಈ ನೆಲದ ಕಾನೂನಿಗೆ ಗೌರವ ಕೊಟ್ರೆ ಮಾತ್ರ ಸಮಾಜದಲ್ಲಿ ಉಳಿಯೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಮುದ್ದೆ ಮುರಿಬೇಕಾಗತ್ತೆ. ಕಮಾನ್ ಎತ್ತಿಸ್ತೀವಿ ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಅನ್ನೋದನ್ನ ಕೂಡ ಪ್ರೂವ್ ಮಾಡಿದಂತಹ ಪ್ರಕರಣ ಇದು. ಈ ಕೆಲಸಗಳಿಗೋಸ್ಕರನೇ ನಾವು ಪೊಲೀಸರ ಕಾರ್ಯವೈಖರಿಯನ್ನ ಇಂಚಿಂಚಾಗಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬಿಕಾಸ್ ಜನರ ಪಬ್ಲಿಕ್ ಕನ್ಸೆಂಟ್ ಅನ್ನ ಡ್ರಾ ಮಾಡಿದಂತಹ ಪ್ರಕರಣ ಇದು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಸಾಮಾನ್ಯವಾಗಿ ಒಂದು ಕೇಸ್ನಲ್ಲಿ ಒತ್ತಡ ಜಾಸ್ತಿ ಬರೋಕೆ ಸ್ಟಾರ್ಟ್ ಆದಾಗ ಇಡೀ ಕೇಸ್ ಹಳಿ ತಪ್ಪುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ಕೆಲವು ಸಲ ತನಿಖಾಧಿಕಾರಿಗಳೇ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಯಾರ್ದು ಕೇಳಬೇಕು, ಏನ್ ಮಾಡಬೇಕು, ಕೇಸ್ ಪ್ರೊಸೀಡ್ ಆಗ್ಬೇಕಾ, ಇಲ್ಲಾಂದ್ರೆ ಇವ್ರೇನ್ ಮಾಡ್ತಾರೆ ಅನ್ನುವಂತಹ 108 ಪ್ರಶ್ನೆಗಳು, ಅಬ್ಸ್ಟೇಕಲ್ಸ್ ಮಧ್ಯೆ ಕೂಡ ತಲೆ ಕೆಡಿಸಿಕೊಳ್ಳದೆ ಅಂಜದೆ ನುಗ್ಗಿದ್ರೆ ಯಶಸ್ಸು ಸಿಗುತ್ತೆ ಅನ್ನೋದಕ್ಕೆ ಈ ಕೇಸ್ ಸಾಕ್ಷಿ. ನಿಜ ಮಮತಾ, ಯಾಕಂತ ಹೇಳಿದ್ರೆ ಪೊಲೀಸರ ಹಲವಾರು ತಮ್ಮ ಜೀವನದಲ್ಲಿ ತಮ್ಮ ಸರ್ವಿಸ್ನಲ್ಲಿ ಹಲವಾರು ಕೇಸ್ಗಳನ್ನ ಭೇದಿಸಿರ್ತಾರೆ. ಆದ್ರೆ ಈ ಒಂದು ಪ್ರಕರಣ ನಿಜಕ್ಕೂ ಚಾಲೆಂಜ್. ಯಾಕಂತ ಹೇಳಿದ್ರೆ ಖ್ಯಾತ ನಟ, ಒಬ್ಬ ಪ್ರಖ್ಯಾತ ನಟ ಮರ್ಡರ್ ಕೇಸ್ನಲ್ಲಿ ಆತ ಭಾಗಿಯಾಗಿದ್ದಾನೆ ಅನ್ನೋದು ಕನ್ಫರ್ಮ್ ಆದ ಬಳಿಕ ಆತನನ್ನ ಕರ್ತರ್ತಕ್ಕಂತಹದ್ದು, ಅರೆಸ್ಟ್ ಮಾಡುವಂತಹದ್ದು ಇದೆಲ್ಲವೂ ಕೂಡ ಒಂದು ರೀತಿಯ ಸವಾಲಿನ ಕೆಲಸ. ಅಷ್ಟು ಸುಲಭ ಆಗಿರಲಿಲ್ಲ. ಕಾರಣ ಯಾಕಂತ ಹೇಳಿದ್ರೆ ಆತನಿಗೆ ಅಸಂಖ್ಯಾತ ಅಭಿಮಾನಿಗಳಿದ್ರು. ಆ ಅಭಿಮಾನಿಗಳು ಎಲ್ಲಾದ್ರೂ ಮುತ್ತಿಗೆಯನ್ನು ಹಾಕಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗಬಹುದು. ಈ ಎಲ್ಲ ಆತಂಕಗಳಿದ್ವು. ಅವೆಲ್ಲವುಗಳನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದು ಇದೇ ಪೊಲೀಸರು, ಕಾಮಾಕ್ಷಿಪಾಳ್ಯ ಪೊಲೀಸರು, ಅವರ ಮೇಲಿರುವ ಎಸಿಪಿ ಚಂದನ್ ಕುಮಾರ್, ಹಾಗೆ ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್, ಹಾಗೆ ಅಡಿಷನಲ್ ಪೊಲೀಸ್ ಕಮಿಷನರ್ ಸತೀಶ್ ಕುಮಾರ್, ಹಾಗೆ ಕಮಿಷನರ್ ಬಿ ದಯಾನಂದ್. ಇವರುಗಳು ಮಾಡಿದಂತಹ ಶ್ರಮ ಇದೆಯಲ್ಲ, ಅದು ನಿಜಕ್ಕೂ ಮೆಚ್ಚುವಂತಹದ್ದು. ಯಾಕಂತ ಹೇಳಿದ್ರೆ ದರ್ಶನ್ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಕರ್ತಂದಿದ್ದಾರೆ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿಟ್ಟು ವಿಚಾರಣೆಯನ್ನ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾದ ಸಂದರ್ಭದಲ್ಲೇ ಸಾಕಷ್ಟು ಕರೆಗಳು ಬಂದಿದ್ದಾವೆ. ಅಂದ್ರೆ ರಾಜಕಾರಣಿಗಳ ಕರೆಗಳಿದೆಯಲ್ಲ, ಅವು ಸಾಕಷ್ಟು ಜನ ಮಾಡಿದ್ದಾರೆ. ಅಂದ್ರೆ ಅವುಗಳನ್ನ ಆಫ್ ದಿ ರೆಕಾರ್ಡ್ ನಮ್ಮ ಬಳಿ ಹೇಳ್ಕೊಂಡಿದ್ದು ಕೂಡ ಇದೆ. ಆದ್ರೆ ಆನ್ ದಿ ರೆಕಾರ್ಡ್ ಅದನ್ನ ಹೇಳೋದಕ್ಕಾಗಿಲ್ಲ. ಆದ್ರೆ ಆ ಎಲ್ಲಾ ಕರೆಗಳೇನಿತ್ತು ಅದನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಯಾವುದೇ ಕರೆಗಳಿಗೂ ಕೂಡ ಆಸ್ಪದವನ್ನ ಕೊಟ್ಟಿಲ್ಲ ಅಥವಾ ಮುಲಾಜಿಗೆ, ಅವರ ದರ್ಜಿಗೆ ಒಳಗಾಗ್ತಕ್ಕಂಥ ಕೆಲಸವನ್ನ ಪೊಲೀಸರು ಮಾಡಿಲ್ಲ. ಕಾರಣ ಇಷ್ಟೇ, ನ್ಯಾಯ ಏನಿದೆ ಅದು ಸಲ್ಲಬೇಕು. ಒಬ್ಬ ರೇಣುಕಾ ಸ್ವಾಮಿ ಅಂತಹ ಅಮಾಯಕನ ಕೊಲೆಯಾಗಿದೆ, ಆ ಕೊಲೆಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ಈ ಒಂದು ಕ್ರಮ ಇದೆಯಲ್ಲ, ಅದು ನಿಜಕ್ಕೂ ಮೆಚ್ಚುವಂತಹದ್ದು, ಶ್ಲಾಘನಾರ್ಹ. ತೀರಾ ಇತ್ತೀಚಿನ ದಿನಗಳಲ್ಲಿ ಈ ತರಹದ ಒಂದು ಪ್ರಕರಣವನ್ನ ನಾವು ಕೂಡ ನೋಡಿರಲಿಲ್ಲ. ಯಾಕಂತ ಹೇಳಿದ್ರೆ ಕಳೆದ 10-11 ವರ್ಷಗಳಿಂದ ಕ್ರೈಮ್ ರಿಪೋರ್ಟಿಂಗ್ ಅನ್ನ ಮಾಡ್ತಿದ್ದೀವಿ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಪೊಲೀಸರು ಇಷ್ಟು ಯಶಸ್ವಿಯಾಗಿ ಯಾವುದೇ ಮುಲಾಜಿಗೆ ಒಳಗಾಗದೆ ಈ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದಿರೋದು ನಿಜಕ್ಕೂ ಒಂದು ರೀತಿ ಮೆಚ್ಚುವಂತಹದ್ದು, ಶ್ಲಾಘನೀಯ ಕಾರ್ಯ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಕೊಡಿಸ್ತೀವಿ ನಾವು ಅನ್ನೋದನ್ನ ಈ ಕೇಸ್ನ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನ ಕೂಡ ಪೊಲೀಸರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದೇ ಇಲ್ಲ. ಕಾರಣ ಸಾಮಾನ್ಯರಿಗೆ ನಮಗೆ ನ್ಯಾಯ ಸಿಗುತ್ತಾ, ಇಂಥ ದೊಡ್ಡ ದೊಡ್ಡ ಪ್ರಕರಣಗಳೇ ಮುಚ್ಚೋದ್ವಲ್ಲ ಅನ್ನುವಂತಹ ಒಂದು ಅಪನಂಬಿಕೆ ಬಂದ್ಬಿಡುತ್ತೆ ಹೆಚ್ಚು ಕಡಿಮೆ ಆದ್ರೆ.